ಪಬ್ಲಿಕ್ ನ್ಯೂಸ್ ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಎಲ್ಲಿ ನೋಡಿದ್ರೂ ಕೂಡ ಜಲಾವೃತವಾಗಿರುವಂತಹ ಚಿತ್ರಣ. ಅದರಲ್ಲೂ ಕೂಡ ಸರ್ಜಾಪುರದ ರೇನ್ಬೋ ಲೇಔಟ್ನಲ್ಲಂತೂ ಹೇಳತೀರದ ಪರಿಸ್ಥಿತಿ. ಸಮಸ್ಯೆ ಆದರೂ ಕೂಡ ಜೆಬಿಎ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಆಗಿರ್ತಕ್ಕಂತಹ ಸಮಸ್ಯೆಗಳನ್ನು ಗಮನಿಸಿಕೊಂಡಿಲ್ಲ. ಇದು ಜನರ ಆಕ್ರೋಶಕ್ಕೂ ಸಹ ಕಾರಣವಾಗಿದೆ. ಸದ್ಯ ನೀರು ತೆರವು ಮಾಡ್ತಾ ಇದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು. ಎಸ್ಡಿಆರ್ಎಫ್ ಅಗ್ನಿಶಾಮಕ ದಳದಿಂದ ಈ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಮನೆಯಲ್ಲೇ ಹಲವಾರು ಜನ ಸಿಕ್ಕಾಕೊಂಡಿದ್ದಾರೆ. ಮನೆಯಿಂದ ಹೊರಕ್ಕೆ ಬಾರದಂತಹ ಸ್ಥಿತಿಯಲ್ಲಿದ್ದರು. ಅವರುಗಳನ್ನು ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಕೂಡ ಆಯಿತು. ರಾತ್ರಿ ಸುರಿದಂಥ ಮಳೆಗೆ ಸರ್ಜಾಪುರದ ರೈನ್ಬೋ ಲೇಔಟು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಯಾವ ಮಟ್ಟಕ್ಕೆ ಅಂದರೆ ಸುಮಾರು ಇಲ್ಲಿ 150ಕ್ಕೂ ಹೆಚ್ಚು ಮನೆಗಳು ಇರಬಹುದು ಈ ಲೇಔಟ್ನಲ್ಲಿ. ಆ ಲೇಔಟ್ನ ನಿವಾಸಿಗಳು ಯಾರು ಕೂಡ ಮನೆಯಿಂದ ಹೊರಗಡೆ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಮಟ್ಟಕ್ಕೆ ಜಲಾವೃತ ಆಗಿರುವಂಥದ್ದು. ಈ ಒಂದು ಲೇಔಟ್ ಮುಳುಗಡೆಗೆ ಪ್ರಮುಖ ಕಾರಣ ಅಂತಂದರೆ ಇಲ್ಲಿ ಆಲ್ನಾಯಕನಹಳ್ಳಿ ಕೆರೆ ಇದೆ. ಆ ಕೆರೆಯ ಕಟ್ಟೆ ಒಡೆದಿರೋ ಹಿನ್ನೆಲೆಯಲ್ಲಿ ಆ ನೀರೆಲ್ಲವೂ ಕೂಡ ಈ ಲೇಔಟ್ಗೆ ಬಂದಿರುವಂಥದ್ದು. ಗಮನಿಸ್ತಾ ಹೋಗ್ತಾ ಇದ್ದಾರಾ ಯಾವ ಪ್ರಮಾಣದಲ್ಲಿ ಲೇಔಟ್ ಮುಳುಗಡೆ ಆಗಿದೆ ಅನ್ನುವಂಥದ್ದು. ಯಾವ ಮನೆ ನೋಡಿದ್ರು ಕೂಡ ಮನೆಯ ಅರ್ಧ ಭಾಗಕ್ಕೆ ನೀರು ನಿಂತಿದೆ. ನೋಡ್ಬೋದು ಇಲ್ಲಿರ್ತಕ್ಕಂಥ ಒಂದು ಮನೆ ತೋರಿಸ್ತಾ ಹೋಗ್ತಾ ಇದೆ ನಿಮಗೆ. ಈ ಮನೆಯ ಮುಂಭಾಗದಲ್ಲಿ ಮನೆಯ ಅಂತಕ್ಕೂವರೆಗೂ ಕೂಡ ನೀರು ಬಂದಿದೆ. ನೀರು ಬಂದು ಅನಾಹುತ ಆಗಿದೆ. ಯಾರು ಕೂಡ ಮನೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಷ್ಟೆಲ್ಲ ರಾದ್ಧಾಂತ ಆದರೂ ಕೂಡ ಜನ ಅಂದರೆ ಜೆಬಿಎ ಅಧಿಕಾರಿಗಳು ಯಾರು ಕೂಡ ಇಲ್ಲಿ ಬಂದು ಕಷ್ಟವನ್ನು ಕೇಳೋದಕ್ಕೆ ಬರ್ತಾ ಇಲ್ಲ. ಯಾವುದೇ ಒಬ್ಬ ಅಧಿಕಾರಿ ಕೂಡ ಇಲ್ಲಿ ಸ್ಥಳದಲ್ಲಿ ಇಲ್ಲ. ಆ ಮಟ್ಟಕ್ಕೆ ಜೆಬಿಎ ಅಧಿಕಾರಿಗಳು ಬೇಜವಾಬ್ದಾರಿಯನ್ನು ಮೆರಿತಾ ಇದ್ದಾರೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿ ಇಲ್ಲಿ ಸಿಗ್ತಾ ಹೋಗ್ತಾ ಇದೆ. ರೈನ್ಬೋ ಲೇಔಟ್ನ ಸಮಸ್ಯೆ ಇವತ್ತು ಮತ್ತೆ ನೆನ್ನೆದಲ್ಲ, ಮೊದಲಿಂದನೂ ಕೂಡ ಇರುವಂಥ ಸಮಸ್ಯೆ ಇದು. ಈ ಸಮಸ್ಯೆ ಯಾವ ಮಟ್ಟಕ್ಕೆ ಅಂತಂದರೆ ಇಲ್ಲಿರ್ತಕ್ಕಂತಹ ನಿವಾಸಿಗಳು ಟ್ಯಾಕ್ಸನ್ನು ಪೇ ಮಾಡ್ತಾರೆ. ಅದು ಬೇರೆ ITBT ವಲಯಗಳು ಹೆಚ್ಚಾಗಿರ್ತಕ್ಕಂಥದ್ದು. ಮಹದೇವಪುರ ಅಂದ್ರೇ ಹೆಚ್ಚು ಟ್ಯಾಕ್ಸ್ ಕಟ್ಟುವಂಥ ಪ್ರದೇಶ. ಈಗಿರಬೇಕಾದ್ರೆ ಇಲ್ಲಿ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಆದರೆ ರೈನ್ಬೋ ಲೇಔಟ್ನಲ್ಲಿ ಹಲವು ವರ್ಷಗಳಿಂದ ನೀರು ನಿಂತು ಸಮಸ್ಯೆ ಆಗ್ತಾ ಇದೆ. ಆ ಮಟ್ಟಕ್ಕೆ ರೈನ್ಬೋ ಲೇಔಟ್ನ ಎಂಟ್ರಿ ಗೇಟ್ ನೋಡ್ತಾ ಇದ್ದಾರೆ, ಅದನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ. ಆ ಕ್ಲೋಸ್ ಮಾಡಿದ್ದಾರೆ, ಯಾರು ಕೂಡ ಒಳಗಡೆ ಬರಬಾರ್ದು ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಕ್ಲೋಸ್ ಮಾಡಿರುವಂಥದ್ದು. ಇನ್ನೊಂದಷ್ಟು ನೀರಿನ ಪ್ರಮಾಣ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಯಾಕೆ ಅಂತಂದರೆ ಕಳೆದ ಬಾರಿ ಕೂಡ ಆ DCM ಮತ್ತು CM ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ರೈನ್ಬೋ ಲೇಔಟ್ಗೂ ಕೂಡ ಭೇಟಿ ಕೊಟ್ಟಿದ್ರು. ಶಾಶ್ವತ ಪರಿಹಾರ ಕಲ್ಪಿಸ್ತೀವಿ ಅಂತಲೂ ಕೂಡ ಹೇಳಿದರು. ಆದರೆ ಇದುವರೆಗೂ ಇಲ್ಲಿ ನೀರು ಜಲಾವೃತ ಆಗೋದನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗಿಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಲ್ಲ. ಶಾಶ್ವತ ಪರಿಹಾರ ಕೂಡ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬ್ರ್ಯಾಂಡ್ ಬೆಂಗಳೂರು ನಿರ್ಮಾಣ ಮಾಡ್ತೀವಿ ಅಂತಾರೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅನ್ನೋಂಥ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಯಾಕೆಂತಂದರೆ ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಇದು ಗುಂಡಿ ಊರು ಮತ್ತು ನದಿ ಊರು ಆಗೋಗ್ಬಿಟ್ಟಿದೆ. ಕುರ್ತಕ ನದಿನೇ ಸೃಷ್ಟಿ ಆಗಿರುವಂಥದ್ದು ಈ ಲೇಔಟ್ನಲ್ಲಿ. ನೋಡ್ಬೋದು ಲೇಔಟ್ನ ನಿವಾಸಿಗಳು ಇದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗದೇ ಇರೋ ಮಟ್ಟಕ್ಕೆ ಬಂದರೂ ಕೂಡ ಪರದಾಡುವಂಥ ಪರಿಸ್ಥಿತಿ. ಏನೋ ವಯಸ್ಸಲ್ಲಿರುವಂಥವ್ರು ಹೊರಗಡೆ ಹೋಗ್ಬೋದು, ಆದರೆ ಅಜ್ಜಿ ಅಥವಾ ತಾತ ವಯಸ್ಸಾಗಿರುವಂಥವ್ರು ಮಕ್ಕಳು ಯಾರು ಕೂಡ ಹೊರಗಡೆ ಬರೋದು ಸಾಧ್ಯ ಆಗಿಲ್ಲ. ಈ ಒಂದು ಕಾರ್ಯ